ನೋಡಿ ಇದನ್ನ ನಾವು ನೋಡ್ತೇವೆ. ನಾಳೆ ರಿಂಗ್ ಇರ್ತದಲ್ಲ, ಆದ್ರೆ ರಿಂಗಿನ ಒಂದು ರಿಂಗ್ ಆಗಿದೆ. ಅದ್ರ ಮುಂದೆ ಕಟ್ಟೋ ಧ್ವಜವನ್ನು ಕಟ್ಟುವವರು ನಾವು ಇರ್ಬೇಕು. ಇಂತಾಗ ಇದು ಬಲ ಆಗ್ತದೆ, ನನಗಿದು ಎಡ ಆಗ್ತದೆ. ಹೌದಲ್ವಾ? ಆಗುತ್ತಾ? ನೋಡಿ ಹಿಂಗಿದ್ದಾಗ ಏನಾಗ್ತದೆ? ಬಲ ಯಾವುದು? ಇದು ಎಡ. ಈ ಬಲ ಹಗ್ಗವನ್ನು ನಾವು ಯಾವ ರೀತಿಯಾಗಿ ಬಳಸ್ಬೇಕಂದ್ರೆ ನೋಡಿ, ಸರಳವಾಗಿ ಗಂಟನ್ನು ನೋಡಿ, ನೀರು ಬಾವಿಯಲ್ಲಿ ನೀರು ಸೇರುವಾಗ ಯಾವ ರೀತಿಯಾಗಿ ನಾವು ಬಳಸ್ತೀವಲ್ಲ ಆ ರೀತಿ ನಾವು ಇದನ್ನು ಸರಳವಾಗಿ ಬಳಸಬೇಕು. ಹಿಂಗೆ ತಗೊಂಡೇವೆ ಬಲಗೈಯಿಂದ ಹಿಂಗೆ ಕಟ್ಟೋದಷ್ಟೇ, ಒಂದೇ ಗಂಟೆ. ಇದು ಹಿಂಗೆ ಕಟ್ಟಿರಪ್ಪ ಅಂದ್ರೆ ಇದು ಚಿನಿಗೆ ತಂದ್ರೆ ಏನಪ್ಪ ಅಂದ್ರೆ ಹಾಕ್ತೀವಿ. ಅದು ಹಿಂಗೆ ಬಿಚ್ಚಿದೆ ಅಂದ್ರೆ ಹಿಂಗೆ ಬಿಚ್ಚಿಬಿಡ್ಬೇಕು. ಸರಳವಾಗಿ ಕಟ್ಟಬೇಕು, ಸರಳವಾಗಿ ಬಿಡಿಸ್ಬೇಕು. ಕಟ್ಟಿದ್ವಲ್ಲ, ಕಟ್ಟಿ ಸರ್ಗಂಡ್ ಬಂತ. ಧ್ವಜ ಕಟ್ಟುವವರು ಕೂಡ ನಾವು ಇಬ್ಬರಿಂದ ಸಹಾಯಕರಾಗಿ ತಗೊಳ್ಳೇಬೇಕು. ರಾಷ್ಟ್ರ ಧ್ವಜವನ್ನು ಯಾವುದೇ ಕಾರಣಕ್ಕೆ ಮೊಳಕಾಲ್ಗಿಂತ ಕೆಳಗೆ ಬರಬಾರದು. ಗೊತ್ತಾಯ್ತಾ? ಈಗ ಇಲ್ಲಿರ್ತಕ್ಕಂಥ ಚಿನಿ ಏನಪ್ಪಾ ಅಂದ್ರೆ ನಾವು ಚಿನಿಗೆ ಈ ಒಂದು ಸರಗಂಟನ್ನ ಹಾಕ್ತೇವೆ. ಸರಿನಾ? ಆಯ್ತಾ? ಈಗ ಎರಡನೇದೇನಪ್ಪಾ ಅಂತಂದ್ರೆ ಈ ಒಂದು ಕಿವಿ ಇರ್ತದೆ ನೋಡಿ, ಒಂದು ಕಡೆ ಚಿನಿ ಇರ್ತದೆ, ಒಂದು ಕಡೆ ಕಿವಿ ಇರ್ತದೆ. ಚಿನಿ ಯಾಕೆ ಮಾಡಿದ್ರೆ ಇದು ಕೇಸರಿ ಅಂತ ಹೇಳಿ ಗೊತ್ತಾಗಲಿ ಅಂತ ಮಾಡಿದ್ರು. ಇದು ಕಿವಿ ಏನಂದ್ರೆ ಹಸಿರು ಹೋಗ್ತದಂತೆ ಗೊತ್ತಾಗಲಿ ಅಂತ ಮಾಡಿದ್ರು. ಸರಿನಾ? ಇದನ್ನು ಕೆಳಗಡೆ ತಗೊಂಡು ಬಲಗಡೆಯಿಂದ ಆದ್ರೂ ಹಾಕಿ, ಎಡಗಡೆಯಿಂದ ಆದ್ರೂ ಹಾಕಿ, ನೋ ಪ್ರಾಬ್ಲಮ್. ಈ ತರ ತಗೊಂಡೇನಪ್ಪಾ ಅಂದ್ರೆ ಇದನ್ನು ಈ ಒಂದು ಹಗ್ಗದಲ್ಲಿ ಕೆಳಗಡೆ ಸೇರಿಸ್ಬೇಕು. ಇದನ್ನು ಎಂಟಾಕಾರದ ಗಂಟು ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಎಂಟಾಕಾರದ ಗಂಟು. ಸರಿನಾ? ಇದು ಸ್ಟ್ರೈಕ್ ಮಾಡಿಬಿಟ್ರೆ ಮುಚ್ಚಲೇ ಇಲ್ಲ. ಏನಂತ ಇದನ್ನು ಕೆಳಗಡೆಯಿಂದ ಎಡಕಾಲ ತಗೊಳ್ಳಿ, ಬಲಕಾಲ ತಗೊಳ್ಳಿ, ಹೆಂಗಾದ್ರೂ ತಗೊಳ್ಳಿ, ಎಕಡೆದಾದ್ರೂ ತಗೊಳ್ಳಿ. ಇದನ್ನೇನಪ್ಪಾ ಅಂದ್ರೆ ಈ ಒಂದು ಹಗ್ಗ ಏನಂತಾರೆ ಕೆಳಗಡೆಯಿಂದ ಹಾಕಿ ಇದನ್ನು ಎಳೆದು ಬಿಟ್ರೆ ಸಾಕು. ಓಕೆ, ಈ ತರ ಹಿಡಿದ್ವಲ್ಲ, ಈ ತರ ಮಾಡ್ತೀವಿ, ಈ ತರ ಮಾಡ್ತೀವಿ. ಈ ತರ ಮಾಡಿಸ್ಬೇಕು. ಮಡಚಿದ ನಂತರ ಏನ್ ಮಾಡ್ಬೇಕು? ಅದನ್ನು ಈಗ ಕಟ್ಟಬೇಕು ನಾವು. ಸರಿನಾ? ಹೆಂಗ್ ಕಟ್ಟಬೇಕು ನೋಡಿ. ಇದನ್ನೇನಪ್ಪ ಅಂದ್ರೆ ಪೆನ್ಸಿಲ್ ಏನಿರ್ತೀವಿ, ಬುಕ್ ಏನಿರ್ತೀವಿ, ಇದನ್ನು ಒಂದು, ಇದು ಎರಡು ಸಿಗ್ತದೆ. ಇದು ಎರಡರ ಕೆಳಗಡೆಯಿಂದ ಇದನ್ನು ಇಲ್ಲಿ ಪ್ಲಸ್ ಮಾಡ್ಕೋಬೇಕು ನಾವು. ಪ್ಲಸ್ ಆಯ್ತಾ? ಈ ಅಪೋಸಿಟ್ ಸ್ವಲ್ಪ ಟೈಟ್ ಮಾಡಬೇಕು. ಟೈಟ್ ಮಾಡಿದೀವ. ಈಗ ಇದು ಸ್ವಲ್ಪ ದೊಡ್ಡದಾಯ್ತು, ಇದಕ್ಕೇನ್ ಮಾಡ್ಬೇಕು? ಸ್ವಲ್ಪ ಚಿಕ್ಕದ್ ಮಾಡ್ಕೋಬೇಕು. ಇಲ್ಲಿ ಒಂದೊಂದ್ಸಲ ಇದು ಹಿಂಗೆ ಗಂಟು ಬಿಡ್ತಿರ್ತದೆ, ಇದನ್ನು ಸ್ವಲ್ಪ ಬಿಡಿಸ್ಬೇಕು, ಸ್ವಲ್ಪ ನೀಟಾಗಿ ಬಿಡಿಸ್ಬೇಕು. ಇಲ್ಲಷ್ಟು ಅರ್ಧ ಇಂಚ್ ಇಡಬೇಕು. ಸರಿನಾ? ಈಗ ಪೂರ ಪೂರ ಒಯ್ಯಿಸಿ ಈಗೇನಪ್ಪ ತುತ್ತ ತುದಿಯಲ್ಲಿ ಒಯ್ದು ಇಲ್ಲಿ ಕಟ್ಟಿ ಬಿಡ್ಬೇಕಷ್ಟೇ. ತುತ್ತ ತುದಿಯಲ್ಲಿ ಮ್ಯಾಲೆ ಒಯ್ದು ಕಟ್ಟಬೇಕು. ಕಟ್ಟಿ ಏನಪ್ಪ ಅಂದ್ರೆ ಈಗ ಅತಿಥಿಗಳು ಬಂದಾಗ ಬಿಚ್ಚಿ ಕೊಡಕ್ಕೆ ಏನಪ್ಪ ಅಂದ್ರೆ ಒಂದು ಹಗ್ಗವನ್ನು